ಏನ್ರಿ ಹೆಂಗೆ ಅನ್ಸಕತೈತಿ? ನಮ್ಮಿಬ್ಬರು ಮಕ್ಕಳದು ಮದುವೆ ಆಗಿರೋದು ಖುಷಿ ಐತೆ ಹೆಂಗೆ? ನನಗಂತೂ ಭಾರಿ ಖುಷಿ ಆಗತೈತಿ ನೋಡ್ರಿ. ಎಂತ ಹೇಳಿಬಿಟ್ಟಿದೀಯ ನೀನು? ಮಕ್ಕಳು ಮದುವೆ ಮಾಡಿದ್ರೆ ಯಾರಾದ್ರೂ ಖುಷಿ ಆಗಲ್ಲ ಅಂತ ಹೇಳ್ತಾರೆ ನಿನಗೆ? ನನಗೂ ಭಾರಿ ಖುಷಿ ಆಯ್ತಾ? ಹಲೋ ಫ್ರೆಂಡ್, ಹೆಂಗದಿರಿ ಎಲ್ರು? ಚಲೋ ಅದಿರೇನ್ರಿ? ನಾನು ಚಲೋ ಅದೀನಿ ಕಣ್ರಿ. ಏನಪ್ಪ ಅಂದ್ರೆ ನನ್ನ 2 ಮಕ್ಕಳು ಮದುವೆ ಮಾಡಿದ್ದೀನಿ. ಇಬ್ಬರು ಶಾಸ್ತ್ರ ಬಂದರು. ನಿಮ್ಮನ್ನು ಕರೆಯೋಣ ಅಂದ್ರೆ ಲಘು ಮಾಡಿ ಮುಗಿಸ್ಬಿಡೋಣ ಅಂತಂದು ಹೇಳಿ ಟೈಮ್ ಇರಲಿಲ್ಲ ರೀ ನಿಮ್ಗೆ. ಅದಕ್ಕೆ ಲಘುನ ಮಾಡಿ ಮುಗಿಸ್ಬಿಟ್ರಿ. ಏನು ಬೇಸರ ಆಗಿಬಿಟ್ರಿ ಅಂದ್ರೆ ನೀವು? ಚಲೋ ಅದಿರೇನ ಫ್ರೆಂಡ್ ಎಲ್ಲರೂ? ನಾನು ಶಸ್ತ್ರನ ತೋರಿಸ್ತೀನಿ ತಗೊಳ್ರಿ ನಿಮ್ಗೆ. ಏ ಸುಧಾ, ಶೀಲಾ, ಬರ್ರ ಬೇನ್ ಸ್ವಲ್ಪ. ಇಲ್ಲಿ ನಮ್ಮ ಅಕ್ಕ ತಂಗಿಯರು, ಅಣ್ಣ ತಮ್ಮಂದ್ರು, ಚಿಕ್ಕಪ್ಪ ದೊಡ್ಡಪ್ಪರು ಎಲ್ಲರೂ ನಿಮ್ಮನ್ನು ನೋಡ್ಬೇಕಂತದ ಅನ್ಸ. ಬರ್ರವ ಹೊರಗೆ, ನಾವು ಅವ್ರಿಗೆ ತೋರಿಸ್ಬಿಡೋಣ ನಿಮ್ಮನ್ನು. ಬರ್ರಿ ಅನ್ಸವ, ಆಮೇಲೆ ಅದೇನು ಬದುಕು ಮಾಡಂತ್ರಿ. ಬರ್ರಿ ಅನ್ಸವ ಹೊರಗೆ. ನೋಡ್ರಿ ಫ್ರೆಂಡ್ಸ್, ಇವರೇ ನನ್ನ ಇಬ್ಬರು ಶಸ್ತ್ರ. ಆ ಕಡೆ ಇದಲ್ರಿ ಆಕಿ ನನ್ನ ಹಿರೇ ಮಗನ ಹೇಳ್ತೀರಿ. ಮಂಜು ನನ್ನ ಮಗ, ಹಿರೇ ಮಗನ ಹೆಸರು ಮಂಜುನ ಹೇಳ್ತೀರಿ ಸುಧಾ. ಈ ಕಡೆದಲ್ಲಲ್ರಿ ಈಕಿ ಬಂದು ಶೀಲ ರೀ. ಈಕಿ ಮಾದೇಶನ ಹೇಳ್ತೀರಿ. ನನ್ನ ಎಳ್ಳನೆ ಮಗ ಮಾದೇಶ ಅಂತ, ನನ್ನ ಎಳ್ಳನೆ ಮಗ ಅವನ ಹೇಳ್ತೀರಿ. ನೋಡ್ಕೇರಿ. ನಮಸ್ಕಾರ ಫ್ರೆಂಡ್, ಹೆಂಗಿದ್ದೀರಿ? ಚಲೋ ಇದ್ದೀರಿ? ನಮಸ್ಕಾರ ಫ್ರೆಂಡ್, ಎಲ್ಲರೂ ಹೆಂಗದಿರಿ? ಚಲೋ ಇದ್ದೀರೇನ್ರಿ? ಸರಿ ನಡೀರವ. ಒಳಗೆ ಅದೇನು ಕೆಲಸ ಭಾರ ಐತೆ ಅಂತ ಕಾಣಿಸ್ತೈತಿ ಕೆಲಸಗಳು. ಇಬ್ಬರು ಸೇರಿ ಹೊಂದಾಣಿಕೆಯಿಂದ ಜಗಳ ಪಗಳ ಮಾಡಬೇಡೇನ್ರಿ. ಹೊಂದಾಣಿಕೆಯಿಂದ ಹೋಗಿ ಲಘುನ ಕೆಲಸ ಮಾಡ್ಕೊಂಡು ನಿಮ್ಮ ತೋಟ ಕಡೆ ಹೋಗ್ಯಾನ. ನನಗೆ ಹೇಳಿಲ್ಲ ಕೇಳಿಲ್ಲ, ಹಂಗೆ ಹೋಗ್ಬಿಟ್ಟೆ ಇವತ್ತು. ಯಾಕೋ ಏನೋ ಗೊತ್ತಿಲ್ಲ ನನಗೂ. ನೀವಿಬ್ಬರು ಹೋಗಿ ಒಂದೊಂದೇ ಹಂಚಿನ ಕೆಲಸ ಚಂದ ಮಾಡ್ಕೊಂಡು ಹೋಗ್ರವ. ಏನು ಜಗಳ ಪಗಳ ಮಾಡೋಕೆ ಹೋಗ್ಬೇಡ್ರೇನು? ಸರಿ ಹೋಗ್ರಿ, ನಾನು ಸ್ವಲ್ಪ ತೋಟ ಕಡೆಗೆ ಹೋಗಿ ಬರ್ತೀನಿ. ಸರಿ ರೀ ಅತ್ತಿ. ಸರಿ, ಹೋಗಿ ಬರ್ರಿ ಅತ್ತಿ ತೋಟ ಕಡೆಗೆ. ನಾವು ಅಷ್ಟೊತ್ತಿಗೆ ನೀವು ಬರೋಷ್ಟೊತ್ತಿಗೆ ಎಲ್ಲ ಲಘುನ ಕೆಲಸ ಮಾಡ್ಕೊಂಡು ಚಹಾ ಮಾಡ್ತಾ ಕುತ್ಕೊಂಡಿರ್ತೀವಿ. ಹೋಗಿ ಬರ್ರಿ. ನೋಡಿದ್ರಲ್ಲ ಫ್ರೆಂಡ್ ನನ್ನ ಸಸ್ಯನ? ಅವರೇ ನೋಡ್ರಿ ನನ್ನ ಇಬ್ಬರು ಶಸ್ತ್ರ. ನೋಡೋಣ ಹೆಂಗೆ ಹೊಂದ್ಕೊಂಡು ಹೋಗಿ ನಮ್ಮನ್ನು ಹೆಂಗೆ ನೋಡ್ಕೊತಾರೆ ಅಂತ ಗೊತ್ತಾಗ್ತೈತಿ ಮುಂದಿನ ದಿನಗಳಾಗಿ. ನೋಡ್ತಾ ನಾನು ಹೆಂಗೆ ನೋಡ್ಕೊತ. ನಾನು ಮತ್ತೆ ನಮ್ಮ ಮಾವನೆಲ್ಲ ಭಾರಿ ಚಲೋ ನೋಡ್ಕೊಂಡಿದ್ದೆ ನೋಡ್ರಿ. ಹಾಗೆ ಇಬ್ಬರು ಇಲ್ರಿ, ಇಬ್ಬರು ಸತ್ತೋಗಿ ಒಂದು 3-4 ವರ್ಷ ಆಯ್ತು ಕಣ್ರಿ. ಸರಿ ಆಯಿತು, ನಾನು ಒಂದು ಸ್ವಲ್ಪ ತೋಟ ಕಡೆಗೆ ಹೋಗಿ ನನ್ನ ಗಂಡ ಒಬ್ಬನ ಹೋಗ್ಬಿಟ್ಟಾನ. ನಾನು ಒಂದು ಸ್ವಲ್ಪ ಹಂಗೆ ಅಡ್ಡಾಡ್ಕೊಂಡು ಮನೆಗೆ ಬರ್ತೀನಿ ರೀ. ಅಯ್ಯ ಬಪ್ಪರಿ, ಭಾರಿ ಚಲೋ ಬೆಳೆದ್ಬಿಟ್ಟೈತೆ ಬಿಡು ನಮ್ಮ ತೋಟ. ಭಾರಿ ಚಂದ ಬೆಳೆದ್ಬಿಟ್ಟೈತೆ ನಮ್ಮ ತೋಟ. ನಾನು ಏನು ನೋಡಿದ್ರೆ ಭಾರಿ ಖುಷಿ ಬರ್ತಾಳೆ. 4-5 ತಿಂಗಳು ಹಾಕಿ ನಾವು ಅಲ್ಲಿ ತೋಟದ ಕಡೆಗೆ ಬಂದಿಲ್ಲ, ಏನಿಲ್ಲ. ನೋಡೋಣ ಯಾವಾಗ ಬರ್ತಾಳೆ ಬರಲಿ. ಚಲೋ ಐತೆ ನಮ್ಮ ತೋಟ, ಭಾರಿ ಚಲೋ ಬೆಳೆದೈತಿ. ಆಕೆ ಬರ್ತದಲ್ಲ ಅಂತ ಕಾಣಿಸ್ತೈತಿ. ಆಕೆನೇ ಅನಿಸ್ತೈತಿ ನನಗೆ. ಯಾಕೆ ನೋಡೋಣ, ಹತ್ರ ಬಂದಾಗ ಗೊತ್ತಾಗ್ತೈತಿ. ಬರಲಿ ನೋಡೋಣ. ನಮ್ಮ ತೋಟ ನೋಡಿ ಭಾರಿ ಖುಷಿ ಬರ್ತಾಳೆ ಹೇಳ್ತಿ. ಬರಲಿ ನೋಡೋಣ. ನಾನು ದೂರದಿಂದ ನೋಡಿ ಅನ್ಕೊಂಡೆ ಹಂಗೆ ನೀನೇ ಅಂತಂದು. ನಾನು ಬಿಡ ಯಾರೋ ಬ್ಯಾನ್ ಮಾಡ್ಕೊಂಡೆ. ಬರ್ತಾ ಹತ್ತಿರ ಬರ್ತಾ ಗೊತ್ತಾಗ್ತು ನೀನೇ ಅಂತ. ಚಲೋ ಆಯ್ತು ಬಿಡು ಬಂದಿದ್ದು. ನೀನು ಒಂದು 4-5 ತಿಂಗಳು ಆಯ್ತು ಹೊಲ ಕಡೆಗೆ ಬಂದಿಲ್ಲ, ಅಡ್ಡಾಡಿಲ್ಲ. ಭಾರಿ ಚೆನ್ನಾಗಿ ಬೆಳೆಸ್ಬಿಟ್ಟ ನಮ್ಮ ಮಕ್ಳಿಬ್ರು ತೋಟನ. ಭಾರಿ ಚಲೋ ಐತಿ, ಚಲೋ ಬೆಳೆದತ್ತೆ ತೋಟ. ಅವಪ್ಪ ಬಂದ್ಕೊಂತ ಹೋಗ್ಯಂತ ಇರ್ಬೇಕು. 2 ಎಕರೆ ಅನ್ನ ನಂಗೆ ಏನು ಚಂದ ಕಾಣಿಸ್ತೈತೆ ನಮ್ಮ ತೋಟ. ಹ್ಞೂ ರೀ, ಭಾರಿ ಚಲೋ ಬೆಳೆಸ್ಬಿಟ್ರೆ ನಮ್ಮ ಮಕ್ಳು ತೋಟನ. ನೋಡ ಕಣ್ಣು ಕುಗ್ತೈತೆ ತೋಟ, ಭಾರಿ ಚಲೋ ಐತಿ. ಇನ್ನೊಂದು ಸ್ವಲ್ಪ ತಿಪ್ಪಿ ಗೊಬ್ಬರ ತಗೊಂಬಂದು ಹಾಕಿದ್ರೆ ಇನ್ನೂ ಚಲೋ ಆಗ್ತೈತಿ. ನೋಡೋಣ ಮನೆಗೆ ಹೋಗಿ ಮೇಲೆ ಹೇಳೋಣ ಮಂಜೆಗೆ. ಕೇಳಪ್ಪ ತಿಪ್ಪಿ ಗೊಬ್ಬರನ ಯಾರನ್ನಾದ್ರು ಚೆನ್ನಾಗಿರೋದು ನೋಡು. ಎಲ್ಲ ಕೊಳ್ತೋಗಿರ್ಬೇಕು ನೋಡು ತಿಪ್ಪಿ ಗೊಬ್ಬರ, ಹಂಗಾರೆ ಚೆನ್ನಾಗತಿ. ಒಂದು 2-3 ಟ್ಯಾಕ್ಟ್ರಿ ಲೋಡ್ ತಗೊಂಬಂದು ಬಡ್ಡಿಗೆ ಹಾಕ್ಬಿಟ್ರೆ ಭಾರಿನ ಚಲೋ ಬೆಳಿತೈತಿ. ಮಾಡೋಣ, ಹಂಗೆ ಮಾಡೋಣ. ಹೇಳ್ತೀನಿ ಮಂಜಿಗೆ ಹೋಗಿ. ಸರಿ, ಏನು ನಡಿಯರಂಗೆ ಹೋಗೋಣ ಮನೆಗೆ. ಭಾಳ ಹೊತ್ತು ಬಂದು ನಾವು ಸುಮ್ಮನೆ ಬೇಡ, ಭಾಳ ಹೊತ್ತು ಕೂತ್ಕೊಂಡಾಗ ಇರೋದು ಬೇಡ. ಇಲ್ಲಿ ಹೋಗ್ಬಿಡೋಣ ನಡಿ, ಸಾಕು. ಬಿಸಿಲು ಬೇರೆ ನೆತ್ತಿ ಚಿರು ಕೊಡಕತ್ತೈತಿ. ಬೇಡ, ಸುಮ್ಮನೆ ಹೋಗ್ಬಿಡೋಣ ಮನೆಗೆ. ನೋಡೋಣ ನಾಳೆ ಅವನಿಗೆ ಮಂಜಿಗೆ ಹೇಳಿ ಮತ್ತೆ ಅದೇನು ಅಣಿ ಮಾಡೋಣಂತೆ. ಬರ್ರಿ ಹೋಗೋಣ. ನಡ್ರಿ ಹೋಗೋಣಂತ್ರಿ. ಆ ಕಡೆಯಿಂದ ಹೋಗೋಣ, ಈ ಕಡೆಯಿಂದ ಹೋಗೋಣ. ಈ ಕಡೆ ಚಲೋ ಐತಿ ಅನಿಸ್ತೈತಪ್ಪ ನನಗೇನೋ. ಆ ಕಡೆದು ಯಾರು ಸರಿ ಇಲ್ಲ, ಮುಳ್ಳು ಪಳ್ಳು ಭಾರಿ ಇದ್ದಾಗ ಬರ್ಬೇಕಾರೆ ನಾನು ಈ ಥರಗೆ ಹೋಗೋಣ ನಡ್ರಿ. ಹೋಗ ಯಜಮಾನ. ನಡೆದು ಕಾಲೆಲ್ಲ ನೋವು ಬಂದ್ಬಿಟ್ವಪ್ಪ ನನಗೆ. ಗೊತ್ತಾಗ ತಲೆ ಕೆಟ್ಟೋಗ್ಬಿಡ್ತಾನೆ ಹೊಲಕ್ಕೆ ಹೋಗಿ ಬರೋಷ್ಟೊತ್ತಿಗೆ. ನೀವೊಂದು ಬೈಕ್ ಕಲೀರಂದ್ರೆ ಕಟ್ಲಂಗಿಲ್ಲಪ್ಪ ಯಜಮಾನ. ನೀನು
ಕಾಲೆಲ್ಲ ನೋವು ಬಂದ್ಬಿಟ್ಟೈತೆ ನೋಡಪ್ಪ ನನಗಂತೂ. ಅವನ ಇವಾಗ ಮಕ್ಳದು ಸಸ್ರದ್ದು ಹತ್ತೈತಾ, ಇವಾಗ ಅವ್ರು ಬ್ಯಾಡಿಗ ಅವ್ರ ಸೈಡಿಗೆ ಇಟ್ಬಿಡೋಣ. ನಾವೇ ಒಂದು ಬೈಕ್ ತಗೊಂತು ಊರು ತುಂಬ ತಿರ್ಗಾಡೋಣಂತಾಗ ಬರ ನಿನ್ನ. ಏನೋ ಬೇ ರಂಗಕ್ಕ, ಗಂಡ ಹೆಂಡತಿ ಇಬ್ರು ಏನು ಭಾರಿ ಪಗರಸ್ತಕ್ಕಿಲ್ಲ ಹೊಂಟ್ಬಿಟ್ರೆ ನಿಂತ್ಕೊಳ್ರ ಬೇ. ಎಲ್ಗಿಲ್ಲ ಅಣ್ಣ, ಹಿಂಗೆ ತೋಟ ಕಡೆಗೆ ಹೋಗಿದ್ವಪ್ಪ. ಮತ್ತು ನೋಡೋಣ, ನಾನು ಒಂದು 6 ತಿಂಗಳಾಯ್ತು ಮದುವೆ ಪದಿ ಎಲ್ಲ ಹಮ್ಕ್ಯಂದು ಮದುವೆ ಮುಗಿಸ್ಕೊಂಡು ಹೋಗೋಷ್ಟೊತ್ತಿ ಭಾಳ ಲೇಟ್ ಆಗಿಬಿಡ್ತಪ್ಪ. ತೋಟದ ಕಡೆಗೆ ಹೋಗಿದ್ದಿಲ್ಲ, ಅದಕ್ಕೆ ಮತ್ತೆ ಹುಳ ಗಿಳ ಬಿದ್ದಿದ್ದು ತೋಟಕ್ಕೆ ಅಂತ ಹೇಳಿ ಹೋಗಿ ನೋಡ್ಕೊಂಡು ಬಂದನಪ್ಪ. ಚಲೋ ಐತಿ, ಏನು ತೊಂದಿಲ್ಲ, ತೋಟ ಚಲೋ ಐತಪ್ಪ. ಹ್ಞೂ ನಾನು ಹಂಗೆ ಹೋಗಿದ್ನೇವ, ನಮ್ಮ ಹೊಲಕ್ಕಂತ ನೋಡ್ಕೊಬರೋಣ ಅಂತಂದು ನೋಡಿದೆವು. ಭಾರಿ ಚಲೋ ಬೆಳೆದ್ಬಿಡೋದು ಬಿಡು ತೋಟ, ಕಣ್ಣಿಗೆ ಕುಕ್ಕಂಗೈತಿ. ಒಂದು ದೃಷ್ಟಿಗೊಂಬೆ ಇಕ್ಕ್ರಿ, ದೃಷ್ಟಿಗೊಂಬೆ ಇಕ್ಕಿದ್ರೆ ದೃಷ್ಟಿಪಷ್ಟೇ ಆಗೋದಿಲ್ಲ. ಚಲೋ ಐತಿ, ಚಲೋ ನೋಡ್ಕೊಂಡಾರ ತಗೊಳವ ನಿಮ್ಮ ಮಕ್ಕಳು. ನಿಮಗೇನು ಚಿಂತೆ ಗಂಡ ಹೆಂಡ್ತಿಗೆ? ಹ್ಞೂ ಸರ್, ಚಲೋ ಐತಿ. ನಾವು ಮಾತಾಡ್ಕಿದ್ರೆ ನಿಂದ್ರಂಗಿಲ್ಲಪ್ಪ. ಒಕ್ಕ ನನ್ನ ಶಸ್ತ್ರ ಅಲ್ಡೆ ಮನೆಯಾಗ ಅದಾವು, ಮಕ್ಕಳು ಇದ್ದಿಲ್ಲ ಕೆಲ್ಸಕ್ಕೆ ಹೋಗ್ಯಾವು. ಒಕ್ಕವೆ ಭಾಳ ಹೊತ್ತಾಯ್ತ ಹಣ ಬಂದು ನಾವು ಒಕ್ಕವಪ್ಪ, ನಮಗೆ ನಿಂದ್ರಕ್ಕಾಗಲ್ದು. ಸರಿ ತಗೊಳ್ಳೋಣ, ಹೋಗ್ತೀವಿ ನಾವು. ಹ್ಞೂ ನಡ್ರಿ ಅವ, ಭಾಳ ಹೊತ್ತಾಯ್ತು ಅಂತೀರ. ನಡ್ರಿ ಶಾಸ್ತ್ರ ಚಾಪ ಕಾಸಾರನ ಕುಡ್ದು ರಜೆ ಉಳ್ಕೆ ನಡ್ರಿ.